अचतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ತತ್ವಜಿಜ್ಞಾಸು ಸಾಧಕರು ವೇದಾಂತಿಗಳು ಭಗವದ್ಭಕ್ತರು ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ವಾರ ಶ್ರೇಷ್ಠವಾದ ಗುರುವಾರ 2025ನೇ ಇಸವಿ ಜನವರಿ ಮಾಹೆಯಲ್ಲಿ 9ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದು ಸುಗಮ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ ಭಾರತ ದೇಶದ ದಕ್ಷಿಣ ಭಾಗವಾಗಿರುವ ಕೇರಳದಲ್ಲಿ ಕಾಲಡಿ ಎನ್ನುವಂತಹ ಕ್ಷೇತ್ರದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅಂಶ ಸಂಭೂತರಾಗಿ ಅವತರಿಸಿದರು. ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ, ಅಂದರೆ ಶ್ರೀಮದ್ ಭಗವದ್ಗೀತಾ, ದಶೋಪನಿಷತ್ತುಗಳು ಮತ್ತು ವೇದಾಂತ ಮೀಮಾಂಸಾ ಸೂತ್ರಗಳು, ಈ ಮೂರಕ್ಕೂ ಒಂದು ಹೆಸರು ವೇದಾಂತ ಪ್ರಸ್ಥಾನತ್ರಯಿ. ಈ ಗ್ರಂಥಗಳಿಗೆ ಅತ್ಯಂತ ಸುಂದರವಾದ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಪದ ವಾಕ್ಯ ಪ್ರಮಾಣಗಳನ್ನನುಸರಿಸಿ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ಬರೆದಿದ್ದಾರೆ. ಅದರಲ್ಲಿ
ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಎನ್ನುವಂತಹದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮೇರು ಕೃತಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಶಾಂಕರ ಬ್ರಹ್ಮಸೂತ್ರ ಭಾಷ್ಯ. ಈ ಭಾಷ್ಯವನ್ನ ಬರೆಯುವುದಕ್ಕಿಂತ ಮುಂಚೆ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಪೀಠಿಕಾ ಭಾಗವನ್ನು ಬರೆದಿದ್ದಾರೆ. 4 ಪುಟ ಇದೆ. ಅದಕ್ಕೆ ಹೆಸರಾಯಿತು ಅಧ್ಯಾಸ ಭಾಷ್ಯಂ. ಅಧ್ಯಾಸ ಭಾಷ್ಯವು ಅದ್ವೈತ ವೇದಾಂತ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ತಳಹದಿಯಾಗಿರುವಂತಹ ಗ್ರಂಥ ಅಧ್ಯಾಸ ಭಾಷ್ಯಂ. ಅಧ್ಯಾಸ ಎಂದರೇನು, ಅದು ಹೇಗೆ ಬಂತು, ಅದರ ಫಲವೇನು, ಅನರ್ಥವೇನು, ಅದರಿಂದ ಏನೇನ್ ತೊಂದರೆಯಾಗ್ತಾ ಇದೆ, ಅದನ್ನ ಹೇಗೆ ಕಳ್ಕೋಬೇಕು ಇತ್ಯಾದಿ ಅನೇಕ ವಿಚಾರಗಳನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಬರೆದಿದ್ದಾರೆ. ಈ ಅಧ್ಯಾಸ ಭಾಷ್ಯವನ್ನ ಕಂಡು ಅಧ್ಯಯನ ಮಾಡಿ ಅರಗಿಸಿಕೊಂಡು ಸ್ವಾತ್ಮ್ಯ ತಮ್ಮದನ್ನಾಗಿ ಮಾಡಿಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಪರಮಾನಂದವಾಗೋಯ್ತು, ಪರಮಾಶ್ಚರ್ಯವಾಯ್ತು. ಅಧ್ಯಾಸ ಭಾಷ್ಯವು ಅದ್ವೈತ ವೇದಾಂತ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಧಾರ ಸ್ತಂಭವಾಗಿದೆ. ಅಧ್ಯಾಸ ಭಾಷ್ಯವು ಕೇವಲ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾತ್ರ ಪೀಠಿಕೆಯಲ್ಲ, ಅಥವಾ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳಿಗೆ ಮಾತ್ರ ಪೀಠಿಕೆಯೂ ಅಲ್ಲ. ಮತ್ತೇನು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರತಿಪಾದಿಸಿರುವ ಅದ್ವೈತ ವೇದಾಂತ ಸಿದ್ಧಾಂತಕ್ಕೆ ಇದು ಪೀಠಿಕೆಯಾಗಿದೆ. ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂಥವರಿಗೆ ಅದ್ವೈತ ವೇದಾಂತ ಸುಲಭವಾಗಿ ಅರ್ಥವಾಗುತ್ತೆ ಎನ್ನುವ ರಹಸ್ಯವನ್ನ ಕಂಡುಕೊಂಡು ಮನನ ಮಾಡಿ ಅನುಸಂಧಾನ ಮಾಡಿ ಅನಂತರ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 75ನೇ ವಯಸ್ಸಿನಲ್ಲಿ ಅಧ್ಯಾಸ ಭಾಷ್ಯಕ್ಕೆ ಒಂದು ಸುಂದರವಾದ ವ್ಯಾಖ್ಯಾನವನ್ನ ಬರೆದಿದ್ದಾರೆ ಸಂಸ್ಕೃತ ಭಾಷೆಯಿಂದ. ಆ ವ್ಯಾಖ್ಯಾನಕ್ಕೆ ಹೆಸರಾಯಿತು ಸುಗಮ. ಸುಗಮ ವ್ಯಾಖ್ಯಾ. ಅದನ್ನ ಅಧ್ಯಾತ್ಮ ವಿಕಾಸ ಕಾರ್ಯಾಲಯ ಆಶ್ರಮದಿಂದ ಮುದ್ರಿಸಿದ್ದಾರೆ. ಪುಸ್ತಕ ಸಿಕ್ಕತ್ತೆ. ಕನ್ನಡ ಭಾಷೆಯಲ್ಲೂ ಇದೆ, ಸಂಸ್ಕೃತ ಲಿಪಿಯಲ್ಲೂ ಸಿಕ್ಕುತ್ತದೆ. ಅದನ್ನು ಕುರಿತು ವಿಚಾರ ಮಾಡ್ತಾ ಇದ್ದೇವೆ. ಸುಮಾರು 1 ತಿಂಗಳ ಕಾಲ ಈ ಸುಗಮ ವ್ಯಾಖ್ಯಾನಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಬರೆದಿರುವ ಪ್ರಸ್ತಾವನ ಅಥವಾ ಪೀಠಿಕಾ ಭಾಗವನ್ನ ನೋಡಿದ್ದೇವೆ. ಇಂದು ಗುರುವಾರ ದಶಮಿ ತಿಥಿ, ಬಹಳ ಚೆನ್ನಾಗಿದೆ. ಇಂದಿನಿಂದ ಸುಗಮ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಥ ಸುಗಮ ವ್ಯಾಖ್ಯಾ ಶ್ರೀ ಶಾಂಕರೀಯ ಅಧ್ಯಾಸ ಭಾಷ್ಯ ವ್ಯಾಖ್ಯಾ. ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರ ಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನವನ್ನು ಬರೆಯುವುದಕ್ಕಿಂತ ಮುಂಚೆ 3 ಮಂಗಳ ಶ್ಲೋಕಗಳನ್ನು ರಚಿಸಿದ್ದಾರೆ. ಈ 2 ಶ್ಲೋಕಗಳನ್ನ ಓದಿದ್ದಾಯ್ತು, ಅರ್ಥವನ್ನು ಹೇಳಿದ್ದೇನೆ. ಇಂದು 3ನೇ ಶ್ಲೋಕವನ್ನು ಓದ್ತೇನೆ.
ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮಂ ಯದ್ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನ ಕೇಶಾಂಬುದೇ. 19 ಅಕ್ಷರಗಳಿಂದ ಕೂಡಿರುವ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ರಚಿತವಾಗಿರುವ ಶ್ರೇಷ್ಠವಾದ ಶ್ಲೋಕವಿದೆ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕ. ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಸೂರ್ಯಾಶ್ವೈರ್ಮಸಜಸ್ತತಾಸ್ತ ಗುರವ ಶಾರ್ದೂಲ ವಿಕ್ರೀಡಿತಂ. ನಾನು ಪುಸ್ತಕವನ್ನೇ ಬರೆದಿದ್ದೇನೆ ಅನ್ಕೋತೀನಿ. ಶಾರ್ದೂಲ ವಿಕ್ರೀಡಿತಂ ಅಂತ ಪುಸ್ತಕ, ಅದರ ಡೀಟೇಲ್ಸ್ ಕೊಟ್ಟಿದ್ದ ನೋಡಿ. ಈಗ ಈ ಶ್ಲೋಕಕ್ಕೆ ಪದವಿ ಭಾಗವನ್ನು ಮಾಡ್ತೇನೆ. ಭಾಷ್ಯಂ ಯದ್ಯಪಿ ಪೂರ್ಣಂ ಏವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿನ್ ತೇ ಅಪಿ ತಥಾಪಿ ಮೋಹಂ ಅಗಮನ್ ಯತಿ ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಂ ಆತನ್ವತಿ ಸ್ವಾತ್ಮಾನಂದ ವಿಧಾಯಿನಿ. 20 ಚ ಸ್ವಗಮ ವ್ಯಾಖ್ಯಾ ನ ಕೇಶಾಂ ಮುದೇ. ಸುಂದರವಾದ ಶ್ಲೋಕ. 26 ಪದಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕವಿದು. ಅನ್ವಯ ಹೇಳ್ತೀನಿ. ಭಾಷ್ಯಂ ಯದ್ಯಪಿ ಬಹುಭಿಃ ಬುಧೈಃ ಪೂರ್ಣಮೇವ ವ್ಯಾಖ್ಯಾತ ಪೂರ್ವಂ ತಥಾಪಿ ತೇ ಅಪಿ ಮೋಹಂ ಅಗಮನ್ ಯತ್ ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಂ ಆತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾ ಕೇಶಾಂ ನ ಮುದೇ. ಸರ್ವೇಷಾಂ ಮುದೇ ಇತ್ಯರ್ಥ. ಅರ್ಥ ಹೇಳ. ಈಗ ಭಾಷ್ಯಂ ಶಾಂಕರ ಬ್ರಹ್ಮಸೂತ್ರ ಭಾಷ್ಯವು ಮತ್ತು ಶಾಂಕರ ಅಧ್ಯಾಸ ಭಾಷ್ಯವು ಯದ್ಯಪಿ ಹೌದು ಬಹುಭಿಃ ಬುಧೈಃ ಬಹುಭಿಃ ಬಹಳ ಅನೇಕ ಬುಧೈಃ ವಿದ್ವಾಂಸರಿಂದ ಅನೇಕ ಮಹಾತ್ಮರಿಂದ ಅನೇಕ ಪಂಡಿತೋತ್ತಮರಿಂದ ಈ ಭಾಷ್ಯವು ಯದ್ಯಪಿ ಪೂರ್ಣಮೇವ ವ್ಯಾಖ್ಯಾತ ಪೂರ್ವ ಅಧ್ಯಾಸ ಭಾಷ್ಯವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನು ಅನೇಕ ಜನ ಪಂಡಿತೋತ್ತಮ ವ್ಯಾಖ್ಯಾನ ಮಾಡಿ ವ್ಯಾಖ್ಯಾತ ಪೂರ್ವಂ ಕಿಂ ಭಾಷ್ಯಂ. ಈ ಭಾಷ್ಯವು ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ನನಗಿಂತ ಮೊದಲೇ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ತಥಾಪಿ ಆ ವ್ಯಾಖ್ಯಾನ ಮಾಡಲ್ಪಟ್ಟಿದ್ದರೂ ಅಧ್ಯಾಸ ಭಾಷ್ಯದ ವಿಷಯದಲ್ಲಿ ತೇ ಅಪಿ ಆ ವಿದ್ವಾಂಸರೂ ಕೂಡ ಯಾವ ಪಂಡಿತೋತ್ತಮರು ಶ್ರೀ ಶಂಕರರ ಅಧ್ಯಾಸ ಭಾಷ್ಯಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆಯೋ ಅಂಥ ವಿದ್ವಾಂಸರು ಕೂಡ ತೇಪಿ ಮೋಹಮಗಮನ್ ಮೋಹಂ ಭ್ರಾಂತಿ ಜ್ಞಾನವನ್ನ ಅಗಮನ್ ಹೊಂದಿದ್ದಾರೆ. ಅಧ್ಯಾಸ ಭಾಷ್ಯಕ್ಕೆ 16 ವ್ಯಾಖ್ಯಾನಗಳಿವೆ. ಅವರೂ ಕೂಡ ಭ್ರಾಂತರಾಗಿದ್ದಾರೆ. ಏಕೆಂದರೆ ವಾದಿ ವೈಮತ್ಯತಃ ವಾದಿಗಳಲ್ಲಿ ವಿರುದ್ಧವಾಗಿರುವಂತಹ ಅಭಿಪ್ರಾಯವಿರುವುದರಿಂದ ಒಬ್ಬರು ಹೇಳಿದ್ದನ್ನ ಮತ್ತೊಬ್ರು ಒಪ್ತಾ ಇಲ್ಲ. ಅವರು ಹೇಳಿದ್ದಕ್ಕಿಂತ ಭಿನ್ನವಾಗಿ ಇವರು ಹೇಳ್ತಾ ಇದ್ದಾರೆ. ವಾದಿಗಳಲ್ಲಿ ವೈಮತ್ಯ
ವಿಮತಸ್ಯ ಭಾವಃ ವೈಮತ್ಯಂ ವಿರುದ್ಧಾನಿ ಮತಾನಿ ಯೇಷಾಂ ತೇ ವಿಮತಾಃ ವಿರುದ್ಧವಾಗಿರುವಂತ ಅಭಿಪ್ರಾಯವುಳ್ಳವರು. ವಿಮತಾನಾಂ ಭಾವಃ ವೈಮತ್ಯಂ ತಸ್ಮಾತ್ ವೈಮತ್ಯತಃ. ವಾದಿಗಳಲ್ಲಿ ವಿದ್ವಾಂಸರಲ್ಲಿ ಅಧ್ಯಾಸ ಭಾಷ್ಯದ ವಿಷಯಕ್ಕೆ ಭಿನ್ನ ಭಿನ್ನವಾಗಿರುವ ಅಭಿಪ್ರಾಯವಿರುವುದರಿಂದ ಅವರ್ಯಾರಿಗೂ ಕೂಡ ಅಧ್ಯಾಸ ಭಾಷ್ಯದ ಮಹತ್ವ, ಅಧ್ಯಾಸ ಭಾಷ್ಯದ ರಹಸ್ಯ, ಅಧ್ಯಾಸ ಭಾಷ್ಯದ ತಾತ್ಪರ್ಯ, ಅಧ್ಯಾಸ ಭಾಷ್ಯದ ಮಹಿಮೆ ಅರ್ಥವಾಗಲಿಲ್ಲ. ಮೋಹಮಗಮನ್ ಶ್ರೀರಾಮ ಜಯರಾಮ್ ಜಯ ಅಂತ ವಿದ್ವಾಂಸರು ಕೂಡ ಮೋಹವನ್ನು ಹೊಂದಿಬಿಟ್ರು. ಸರಿ, ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಂ ಭಾಷ್ಯಾರ್ಥಮಾತನ್ವತಿ. ನೆಕ್ಸ್ಟ್ ಇವಾಗ ಅಧ್ಯಾಸ ಏಕ ನಿರೂಪಣೇನ, ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ಉಪದೇಶ ಮಾಡಿರುವ ಅಧ್ಯಾಸದ ಸ್ವರೂಪವನ್ನ, ಅಧ್ಯಾಸದ ಮಹಿಮೆಯನ್ನ, ಅಧ್ಯಾಸದ ರಾಜ್ಯಭಾರವನ್ನ, ಅಧ್ಯಾಸದ ದರ್ಬಾರನ್ನ ನಿರೂಪಣೆ ಅರ್ಥ ಓಹೋ ಇದು ಅಧ್ಯಾಸ ಅಂತಂದ್ರೆ ಅಬ್ಬಾ ಸರಿ. ಅಧ್ಯಾಸ ಸ್ವರೂಪವನ್ನ ನಿರೂಪಣೆನ ನಿಶ್ಚಯವಾಗಿ ಸರಿಯಾಗಿ ತಿಳಿದುಕೊಳ್ಳುವುದರಿಂದ ನಮಗೆ ನಿಖಿಲಂ ಭಾಷ್ಯಾರ್ಥಂ, ಸಂಪೂರ್ಣ ಭಾಷ್ಯಾರ್ಥವನ್ನ, ಇಡೀ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಅರ್ಥವನ್ನು, ಪ್ರಸ್ಥಾನತ್ರಯೀ ಶಾಂಕರ ಭಾಷ್ಯಗಳ ಅರ್ಥವನ್ನು ಆತನ್ವತಿ ತಿಳಿಸುವಂತ, ವಿವರವಾಗಿ ಉಪದೇಶ ಮಾಡುವಂತ ಸುಗಮ ವ್ಯಾಖ್ಯಾ, ಸ್ತ್ರೀಲಿಂಗ ಸುಗಮ ಎನ್ನುವಂತ ವ್ಯಾಖ್ಯಾನವು ಸ್ವಾತ್ಮಾನಂದ ವಿದಾಯಿನಿ, ಸ್ವ ಆತ್ಮ ಆನಂದ ವಿದಾಯಿನಿ, ನಮ್ಮೆಲ್ಲರ ಸ್ವರೂಪವೇ ಆಗಿರುವ ಬ್ರಹ್ಮಾನಂದವನ್ನು ತೋರಿಸುತ್ತೆ. ಅಧ್ಯಾಸವಲ್ಲ. ಅಧ್ಯಾಸದ ಮೇಲೆ ಅಧ್ಯಾಸವನ್ನ ವಿವರಿಸುವುದಕ್ಕಾಗಿ ನನ್ನಿಂದ ಬರೆಯಲ್ಪಡುತ್ತಿರುವಂತ ಸುಗಮ ವ್ಯಾಖ್ಯಾನವು ಸ್ವಾತ್ಮಾನಂದ ವಿಧಾಯಿನಿ. ನಿಮಗೆ ಈ ಸುಗಮ ವ್ಯಾಖ್ಯಾನವನ್ನು ಓದ್ಬಿಟ್ರೆ ಸ್ವಾತ್ಮಾನಂದ ಉಂಟಾಗುತ್ತೆ, ಬ್ರಹ್ಮಾನಂದ ಮೋಕ್ಷಾನಂದದಲ್ಲಿ ಮುಳುಗಬಹುದು ನೀವು. ಹಾಗೆ ಮಾಡುವಂತಹದ್ದು ಯಾವುದು? ಸುಗಮ ಎನ್ನುವಂಥ ವ್ಯಾಖ್ಯಾನ. ಅಧ್ಯಾಸವಲ್ಲ, ಅಧ್ಯಾಸ ಭಾಷ್ಯವೂ ಅಲ್ಲ. ಅಧ್ಯಾಸ ಭಾಷ್ಯವನ್ನ ನೆಪ ಮಾಡಿಕೊಂಡು ಅಧ್ಯಾಸ ಭಾಷ್ಯದ ವಿವರಣೆಯನ್ನ, ಅದರ ಮಹಿಮೆಯನ್ನ, ಸ್ವರೂಪವನ್ನ ವಿವರಿಸುತ್ತಿರುವಂಥ ಸುಗಮ ಎನ್ನುವಂಥ ನನ್ನ ವ್ಯಾಖ್ಯಾನವು ಸ್ವಾತ್ಮಾನಂದ ವಿಧಾಯಿನಿ, ಎಲ್ಲರಿಗೂ ಕೂಡ ಸ್ವಾತ್ಮಾನಂದವನ್ನ, ಬ್ರಹ್ಮಾನಂದವನ್ನ ಉಂಟು ಮಾಡುತ್ತಿರುವಂಥ ಸುಗಮ ವ್ಯಾಖ್ಯಾ. ಸುಗಮ ಎನ್ನುವಂಥ ಈ ವ್ಯಾಖ್ಯಾನವು ಕೇಶಾಂ ಮುದೇನ ಭವತಿ. ಕೇಶಾಂ ಯಾರಿಗೆ ತಾನೇ, ಮುದೆ ಸಂತೋಷಕ್ಕೆ ನಭವದಾಗ್ತಾ ಇಲ್ಲ. ಇಂಥ ವ್ಯಾಖ್ಯಾನವನ್ನ ಯಾರು ಬೇಕಾದ್ರೂ ಓದಿದ್ರು. ಈ ವ್ಯಾಖ್ಯಾನ ಯಾರಿಗೆ ಸಂತೋಷದಾಯಕವಾಗಿಲ್ಲ, ಎಲ್ಲರಿಗೂ ಸಂತೋಷವಾಗಿದೆ. ಯಾರಿಗೆ ಸ್ವಾತ್ಮಾನಂದ ಬೇಕಾಗಿದೆಯೋ, ಯಾರಿಗೆ ಮೋಕ್ಷಾನಂದ ಬೇಕಾಗಿದೆಯೋ ಅಂಥವರಿಗೆ ಈ ಸುಗಮ ವ್ಯಾಖ್ಯಾನವು ಸಂತೋಷವನ್ನುಂಟು ಮಾಡುತ್ತದೆ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ರಚಿಸಿರುವಂತ ಸುಗಮ ವ್ಯಾಖ್ಯಾನದ ತೃತೀಯ ಮಂಗಳ ಶ್ಲೋಕ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೋತೇನೆ. ಮತ್ತೊಮ್ಮೆ ಶ್ಲೋಕವನ್ನು ಮತ್ತೆ ನೋಡ್ಕೊಳ್ಳಿ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನ ಕೇಶಾಂಬುಧಿ. ನಮೋ ನಮಃ ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಧ್ಯಾಸ ಭಾಷ್ಯವನ್ನ ಓದ್ತೇನೆ, ಅನಂತರ ಗುರುಗಳ ವ್ಯಾಖ್ಯಾನವನ್ನು ನಾನು. ಏನು ಆಶ್ಚರ್ಯವಾಗ್ತಾ ಇದೆ ಅಂದ್ರೆ, ಗುರು ಮಿಂಚಿದ ಶಿಷ್ಯ, ಶಿಷ್ಯ ಮಿಂಚಿದ ಗುರು. ಈಗ ಗುರುಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ವಾಕ್ಯವನ್ನು ಓದ್ತೀನಿ. ಅಥ ಅಧ್ಯಾಸ ಭಾಷ್ಯ ಪ್ರಾರಂಭ. ಅಧ್ಯಾಸ ಪ್ರತಿಜ್ಞಾ ಭಾಷ್ಯಂ. ಓಂ ಯುಷ್ಮದಸ್ಮತ್ಪ್ರತ್ಯಯ ಗೋಚರಯೋರ್ವಿಷಯ ವಿಷಯಿಣೋಸ್ತಮ ಪ್ರಕಾಶವತಿ ವಿರುದ್ಧ ಸ್ವಭಾವಯೋರಿತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಮಪಿ ಸುತರಾಮಿತರೇತರ ಭಾವಾನುಪಪತ್ಯರಿತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣೀ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚಾಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಸ್ತದ್ಧರ್ಮಾಣಾಂಚ ವಿಷಯೇ ಅಧ್ಯಾಸಃ ಮಿಥ್ಯೇತಿ ಭವಿತುಂ ಯುಕ್ತಂ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರಾ ವಿವೇಕೇನ ಅತ್ಯಂತ ವಿವಿಕ್ತಯೋರ್ಧರ್ಮಧರ್ಮಿಣೋಃ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರಃ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ರಚಿತವಾಗಿರುವ ಪ್ರಪ್ರಥಮ ಏಕವಾಕ್ಯ. ಅಧ್ಯಾಸ ಭಾಷ್ಯದ ಪ್ರಾರಂಭದ ವಾಕ್ಯ ಒಂದೇ ಒಂದು ವಾಕ್ಯ. ಸುಮಾರು ಕೌಂಟ್ ಮಾಡಿ ನೋಡಿ, 12 ಪಂಕ್ತಿ ಇದೆ. 12 ಸಾಲುಗಳಿಂದ ಒಂದೇ ಒಂದು ವಾಕ್ಯವನ್ನು ಬರೆದಿದ್ದಾರೆ. ಇದನ್ನ ಬಾಣಭಟ್ಟ, ಕಾಳಿದಾಸ, ಭಾಸ, ಶ್ರೀಹರ್ಷ, ಭಾರವಿ ಯಾವುದೇ ಕವಿಗಳ ನೋಡಿದರೂ ಕೂಡ ತಲೆದೂಗ್ತಾನೆ. ಇದೇನು ಆಲಂಕಾರಿಕ ಭಾಷೆಯಲ್ಲ, ಇದು ರಸೋಪೇತವಾಗಿರುವಂತಹ ಕಾವ್ಯ ನಾಟಕವಲ್ಲ, ಅಧ್ಯಾಸದ ಸ್ವರೂಪ. ರಾಮ್ 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 ರಾಮ್. ಅದ್ವೈತ ವೇದಾಂತವೇ ಶುಷ್ಕ ವೇದಾಂತ, ಶುಷ್ಕ ಒಣಗಿದ ವೇದಾಂತ, ಏನಾದ್ರು ರಸ ಇಲ್ಲ. ಅದ್ವೈತ ವೇದಾಂತ ಹಿಂಡಿದ್ರೆ ಒಂದು ತೊಟ್ಟು ರಸ ಸಿಕ್ಕೊಳ್ಳಿಲ್ಲ. ಅದಕ್ಕೆ ಪೀಠಿಕೆಯಾಗಿ ಬರೆದಿರುವಂತ ಅಧ್ಯಾಸ ಭಾಷ್ಯ ಇನ್ನೂ ಶುಷ್ಕ. ಆದರೆ ಭಗವತ್ಪಾದ ಶಂಕರಾಚಾರ್ಯರವರು ಅಧ್ಯಾಸ ಸ್ವರೂಪವನ್ನ ಕಾವ್ಯಮಯ ಶೈಲಿಯಲ್ಲಿ ಅತ್ಯಂತ ಸೊಗಸಾಗಿ ಬರೆದಿದ್ದಾರೆ. ಇಷ್ಟನ್ನು ನೋಡಿಬಿಟ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಹಿಮೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ತಪಸ್ಸು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬ್ರಹ್ಮನಿಷ್ಠೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಕಾರುಣ್ಯ ಎಲ್ಲವೂ ಗೊತ್ತಾಗುತ್ತೆ. ಈಗ ಬಿಡಿಸೋತ್ತೇನೆ ನೋಡಿ. ಮೊದಲು ಕೂಡಿಸೋದ್ದೆ, ಅರ್ಥವಾಗುವುದಕ್ಕೋಸ್ಕರ ಬಿಡಿಸೋತ್ತೇನೆ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವದ್ವಿರುದ್ಧ ಸ್ವಭಾವಯೋ ಇತರೇತರ ಭಾವಾನುಪಪತ್ತೌ ಸಿದ್ಧಾಯಾಂ ತದ್ಧರ್ಮಾಣಾಂ ಅಪಿ ಸುತರಾಂ ಇತರೇತರ ಭಾವಾನುಪಪತ್ತಿಃ ಇತ್ಯತಃ ಅಸ್ಮತ್ ಪ್ರತ್ಯಯ ಗೋಚರೆ ವಿಷಯಿಣಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ವಿಷಯಸ್ಯ ತದ್ಧರ್ಮಾಣಾಂಚ ಅಧ್ಯಾಸಃ ತದ್ವಿಪರ್ಯಯೇಣ ವಿಷಯಿಣಃ ತದ್ಧರ್ಮಾಣಾಂ ಚ ವಿಷಯೇ ಅಧ್ಯಾಸಃ ಮಿಥ್ಯಾ ದೀರ್ಘ ಮಿಥ್ಯಾ ಇತಿ ಭವಿತುಂ ಯುಕ್ತಂ ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶ್ಚ ಅಧ್ಯಸ್ಯ ಇತರೇತರಾ ವಿವೇಕೇನ ಅತ್ಯಂತ ವಿವಿಕ್ತಯೋಃ ಧರ್ಮ ಧರ್ಮಿಣೋಃ ಮಿಥ್ಯಾಜ್ಞಾನ ನಿಮಿತ್ತಃ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ
ಲೋಕವ್ಯವಹಾರ ಅಧ್ಯಾಸ ಭಾಷ್ಯದ ಪ್ರಾರಂಭದ ವಾಕ್ಯ. ಈ ಒಂದು ವಾಕ್ಯಕ್ಕೆ 8 ದಿವಸ ಉಪನ್ಯಾಸ ಮಾಡಬೇಕು, ಅಷ್ಟು ವಿಷಯ ತುಂಬಿಡಿದೆ. ಇದಕ್ಕೆ ಹೆಸರು ಅಧ್ಯಾಸ ಪ್ರತಿಜ್ಞಾ ಭಾಷ್ಯಂ. ಈ ಪ್ರಾರಂಭದ ಭಾಗಕ್ಕೆ ಹೆಸರು ಅಧ್ಯಾಸದಲ್ಲಿ ಸಂಶಯ, ಶಂಕ. ವಿವರವಾಗಿ ತಾತ್ಪರ್ಯ ಹೇಳ್ತೀನಿ ಕೇಳಿ. ಇಲ್ಲಿ ಪೂರ್ವ ಪಕ್ಷಿಗಳು ಹೇಳ್ತಾ ಇದ್ದಾರೆ, ಅಧ್ಯಾಸವು ಸಾಧ್ಯವೇ ಇಲ್ಲ. ರಾಮ್ 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 ರಾಮ. ಆತ್ಮನಿಗೋ ಅನಾತ್ಮವಾದ ದೇಹಾದಿಗಳಿಗೂ ಅಧ್ಯಾಸವಾಗಿದೆ ಅಂತ ಹೇಳ್ತಾ ಇದ್ದೀರ. ಆತ್ಮಾನಾತ್ಮರುಗಳಿಗೆ ಉಂಟಾಗಿರುವ ಅಧ್ಯಾಸದಿಂದಲೇ ಎಲ್ಲ ಅನರ್ಥ ಪರಂಪರೆ ಅಂತ ಹೇಳ್ತಾ ಇದ್ದೀರ. ಅದು ತಪ್ಪು. ಏಕೆಂದರೆ ಆತ್ಮನ ಸ್ವರೂಪ ಅನಾತ್ಮಗಳ ಸ್ವರೂಪ. ಇದನ್ನ ನೋಡಿದಾಗ ಆತ್ಮನ ಸ್ವರೂಪಕ್ಕೂ ಅನಾತ್ಮಗಳ ಸ್ವರೂಪಕ್ಕೂ ಸಂಬಂಧವಿಲ್ಲ. ಒಂದು ವಿಷಯಿ, ಒಂದು ವಿಷಯ, ಒಂದು ಚಿತ್ತು, ಒಂದು ಅಚಿತ್ತು, ಒಂದು ಪ್ರಕಾಶ, ಒಂದು ಕತ್ತಲೆ. ಅಧ್ಯಾಸವಾಗುತ್ತಾ? ಅಧ್ಯಾಸವಾಗಿಲ್ಲ. ಬಾ, ಎಸ್ಪೆಷಲಿ ಮೀಮಾಂಸಕರು ಹೇಳ್ತಾರೆ, ನಮಗೆ ದೇಹ ನಾನಲ್ಲ ಅಂತ ಗೊತ್ತು, ಆದರೂ ನಾನು ಗೃಹಸ್ಥ, ನಾನು ಬ್ರಹ್ಮಚಾರಿ, ನಾನು ಸನ್ಯಾಸಿ ಮಾಡ್ಕೊಂಡಿದ್ದಾರಲ್ಲ, ಇದು ಗೌಣಾಧ್ಯಾಸವೇ ಹೊರತು ಮಿಥ್ಯಾಧ್ಯಾಸವಲ್ಲ ಅಂತ ಹೇಳ್ತಾರೆ ಮೀಮಾಂಸಕರು. ಆದ್ದರಿಂದ ಆತ್ಮಾನಾತ್ಮರುಗಳಿಗೆ ಅಧ್ಯಾಸವು ಸಾಧ್ಯವೇ ಇಲ್ಲ ಅಂತ ಪೂರ್ವಪಕ್ಷ. ಶಂಕರಾಚಾರ್ಯರು ಹೌದು, ನೀವು ಹೇಳುವಂತೆ ತರ್ಕದಿಂದ ವಿಚಾರ ಮಾಡುತ್ತಾ ಹೋದರೆ ಅಧ್ಯಾಸವಾಗುವುದೇ ಸಾಧ್ಯವಿಲ್ಲ. ಆದರೆ ಅಧ್ಯಾಸವಾಗಿ ಬಿಟ್ಟಿದೆ. ಇಂಪಾಸಿಬಲ್ ಹ್ಯಾಸ್ ಬಿಕಮ್ ಪಾಸಿಬಲ್. ಇದನ್ನು ಪಾಠ ಮಾಡುವಾಗ ಗುರುಗಳು ಅಸಾಧ್ಯ ಸೊಗಸಾಗಿ ಪಾಠ ಮಾಡಿದ್ದಾರೆ. ನನಗೆ ಅಧ್ಯಾಸ ಭಾಷ್ಯವನ್ನ ಕಂಠಪಾಠ ಮಾಡಿಸ್ಬಿಟ್ಟು ಅದರ ಒಂದೊಂದು ಪದಾರ್ಥವನ್ನು ತಿಳಿಸಿದ್ದೆ. ನನಗೆ ತುಂಬಾ ಸಂತೋಷ. ನಿಧಾನವಾಗಿ ಹೇಳ್ತಾ ಬರ್ತೇನೆ. ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದೆ ಗುರು. ನೋಡಿ, ಒಂದು ಹಗ್ಗ ಚೇತನವಾಗಿರುವ ಮತ್ತು ಮುಂದಕ್ಕೆ ಹರಿಯುತ್ತಿರುವಂತ ವಿಷಜಂತುವಾಗಿರುವ ಸರ್ಪ ಅಂತ ಅಧ್ಯಾಸ ಮಾಡ್ಕೊಳ್ಳೋದು ಸಾಧ್ಯವಾ? ಹಾವಿನಲ್ಲಿ ವಿಷ ಇದೆ, ಹಗ್ಗದಲ್ಲಿ ವಿಷ ಇಲ್ಲ. ಹಾವಿನಲ್ಲಿ ಹಲ್ಲಿದೆ, ವಿಷದಂತವಿದೆ, ಹಗ್ಗದಲ್ಲಿ ಇಲ್ಲ. ಹಾವಿನಲ್ಲಿ ಬಾಲ ಇದೆ, ಹಗ್ಗದಲ್ಲಿ ಬಾಲ ಇಲ್ಲ. ಹಾವು ಕಚ್ಚುತ್ತೆ, ಹಗ್ಗ ಕಚ್ಚುತ್ತಾ? ಹೇಗೆ ನೋಡಿದರೂ ಕೂಡ ಹಾವನ್ನ ಹಗ್ಗ ಎಂದು ತಿಳಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಇಂಪಾಸಿಬಲ್. ಯಾಕೆ? ಪರಸ್ಪರ ವಿರುದ್ಧ ಸ್ವಭಾವತ್ವಾತ್. ಪೂರ್ವಪಕ್ಷ ಕರೆಕ್ಟ್. ಆದರೆ ಯಾರೂ ಕೂಡ ಮಬ್ಬುಗತ್ತಲೆಯಲ್ಲಿ ಹಗ್ಗವನ್ನ ಹಾವು ತಿಳ್ಕೊತಾ ಇಲ್ವಾ? ತಿಳ್ಕೊತಾ ಇದೆ. ಈಗ ತರ್ಕದಿಂದ ಹೇಳಿದರೆ ಸಾಧ್ಯವಿಲ್ಲ, ಹಗ್ಗ ಹಾವಾಗಲು ಸಾಧ್ಯವೇ ಇಲ್ಲ. ಇವರು ರಸ್ತೆ ಹೋಗ್ತಾ ಇದ್ದಾರೆ, ಕತ್ತಲೆ, ಯಾರು ಹೇಳ್ಬಿಟ್ಟಿದ್ರು, ತುಂಬಾ ನಾಗರ ಓಡಾಡ್ತಪ್ಪ ಎಚ್ಚರಿಕೆ ಅಂತ ಅಂದ್ಬಿಟ್ಟಿದ್ರು. ಹೋಗ್ತಾ ಇದ್ದಾರೆ, ಹಾವು ಅಂದ್ಬಿಟ್ರು. ಯಾವುದನ್ನ? ಹಗ್ಗವನ್ನ. ಹಗ್ಗ ಹಾವಾಗುತ್ತಾ? ಆಗಲ್ಲ. ಆದರೆ ಮನಸ್ಸಿನಿಂದ ಆಗುತ್ತೆ. ಹಗ್ಗಕ್ಕೂ ಹಾವಿಗೂ ಕೂಡ ಯಾವ ರೀತಿಯ ಸಂಬಂಧವಿಲ್ಲ. ನಾ ಹೇಳಿದ್ದೇನೆ, ವಿವರವಾಗಿ ಹೇಳಿದ್ದೇನೆ. ಆದರೂ ಮಬ್ಬುಗತ್ತಲೆಯಲ್ಲಿ ಕಣ್ಣಿನ ದೋಷದಿಂದ ಹಗ್ಗವನ್ನ ಹಾವು ಅಂತ ಮಾಡ್ಕೊಳ್ಳೋರು ಇದಾರೋ ಇಲ್ವಾ? ಇಲ್ಲ ಅನ್ನೋ ತಪ್ಪಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಗೊತ್ತು, ವಿವೇಕಿಗಳಿಗೆ ಗೊತ್ತು, ನಾ ದೇಹವಲ್ಲ, ದೇಹ ಇಲ್ವೇ ಇಲ್ಲ, ಅವಿದ್ಯಾ ಕಲ್ಪಿತವಾದದ್ದು ಅಂತ. ಆದರೆ ಯಾರು ವಿಚಾರವೇ ಮಾಡಿಲ್ಲವೋ, ವೇದಾಂತ ಶಾಸ್ತ್ರದ ಕಡೆಗೆ ತಮ್ಮ ಲಕ್ಷ್ಯವನ್ನೇ ಕೊಟ್ಟಿಲ್ಲ,
ಯಾವ ಸ್ನಾನ ಸಂಧ್ಯಾ ಜಪ ತಪ ಪೂಜೆ ಹೋಮ ಹವನ ದಾನ ಧರ್ಮಗಳು ಇಷ್ಟೇ ಅವ್ರ ಜೀವನ. ಒಂದು ದಿನವಾದರೂ ಶಾಂಕರ ಭಾಷ್ಯ ಹಿಡ್ಕೊಂಡು ಪಾಠವನ್ನು ಓದಲಿಲ್ಲ, ಉಪನ್ಯಾಸ ಕೇಳಲಿಲ್ಲ. ಅವ್ರು 98 ವರ್ಷ ವಯಸ್ಸಾಯ್ತು. ವೇಸ್ಟ್. ಏನ್ ಪ್ರಯೋಜನವಾಯ್ತು? ಸತ್ತ ಸ್ವರ್ಗಕ್ಕೆ ಹೋಗ್ತಾರೆ, ಜಾಗ ಬೀಳ್ತಾರೆ. ಅಧ್ಯಾಸದಿಂದ ಹುಟ್ಟಿ ಅಧ್ಯಾಸದಲ್ಲಿಯೇ ಬದುಕಿದ್ದು, ಅಧ್ಯಾಸವನ್ನೇ ಮೆರೆಸುತ್ತ ಅಧ್ಯಾಸವನ್ನ ಮೈ ತುಂಬ ಹೊತ್ಕೊಂಡು ಅಧ್ಯಾಸದಿಂದಲೇ ಸತ್ತರೇ ಅವರಿಗೆ ಹೇಗೆ ಅಧ್ಯಾಸ ಸ್ವರೂಪ ಅರ್ಥವಾದೀತು ಅಂತ ಶಂಕರಾಚಾರ್ಯ. ಇದು ಬಹಳ ಜ್ವರ ಇದೆ, ಭಯಂಕರವಾದ ಸತ್ಯ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷಯಿನೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವ ಅನುಪಪತ್ತಿ. ಒಂದು ಯುಷ್ಮತ್ ಪ್ರತ್ಯಯ ಗೋಚರ, ಯಾವುದು? ದೇಹಾದಿಗಳು. ಆತ್ಮನು ಅಸ್ಮತ್ ಪ್ರತ್ಯಯ ಗೋಚರ ಮತ್ತು ವಿಷಯ ವಿಷಯ. ಆತ್ಮನು ವಿಷಯಿ, ದೇಹಾದಿಗಳು ವಿಷಯ. ತಮಃ ಪ್ರಕಾಶವದು, ದೇಹಾದಿಗಳು ಕತ್ತಲೆಯಂತೆ ಇವೆ, ದೇಹಾದಿಗಳು ಅವಿದ್ಯಾ ಕಲ್ಪಿತವಾಗಿವೆ, ದೇಹಾದಿಗಳು ಮಿಥ್ಯಾಭೂತವಾದ ಪದಾರ್ಥ, ದೇಹಾದಿಗಳು ಜಡ. ಆತ್ಮನಾದರೂ ಪ್ರಕಾಶವತ್ ಚೈತನ್ಯ ಸ್ವರೂಪನಾಗಿದ್ದಾನೆ, ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಆತ್ಮ. ಇಂಥ ಆತ್ಮನಿಗೂ ಜಡವಾದ ದೇಹಾದಿಗಳಿಗೂ ಎಲ್ಲಿಂದೆಲ್ಲಿ ಸಂಬಂಧ? ಕತ್ತಲೆಯನ್ನ ಯಾವ ಮನುಷ್ಯನು ಬೆಳಕೋದು ಮಾಡ್ಕೊಳ್ಳೋದಿಲ್ಲ, ಬೆಳಕನ್ನ ಯಾರು ಕತ್ತಲೆ ಅಂತ ತಿಳಿಸಲಿಲ್ಲ. ಅದೇ ರೀತಿಯಲ್ಲಿ ಬೆಳಕಿನಂತಿರುವಂತಹ ಆತ್ಮನನ್ನ ಕತ್ತಲೆಯಂತಿರುವಂತಹ ದೇಹಾದಿಗಳು ಎಂದು ಇತರೇತರ ಭಾವ. ಶರೀರವನ್ನ ಆತ್ಮನಿಂದಾಗಲಿ ಆತ್ಮನನ್ನ ಶರೀರವೆಂದಾಗಲಿ ಯಾರೂ ಮಾಡಿಕೊಳ್ಳಲು ಅನುಪಪತ್ತವು, ಇಂಪಾಸಿಬಲ್. ಅಧ್ಯಾಸ ಎನ್ನುವಂತಹ ಸಾಧ್ಯ ಇಲ್ಲ. ಯಾಕೆ? ಒಂದಕ್ಕೂ ಮತ್ತೊಂದಕ್ಕೂ ಯಾವ ರೀತಿಯ ಹೊಂದಾಣಿಕೆ ಇಲ್ಲ. ಒಂದು ಆರ್ಗ್ಯುಮೆಂಟ್ ಆಗಿದೆ ಅಂದ್ರೆ, ಒಂದು ಪೆನ್ನು ಅದು ಸುಮಾರು 4 ಇಂಚ್ ಉದ್ದ ಇರುತ್ತೆ. ಆ ಪೆನ್ನನ್ನ ನೋಡಿಬಿಟ್ಟು ಯಾರಾದ್ರೂ ಕೂಡ ಕಳ್ಳ ಅನ್ಕೋತಾರ? ಆ ಪೆನ್ನು 4 ಇಂಚ್ ಇದೆ, ಅದರ ತೂಕ 20 ಗ್ರಾಮ್ ಇದೆ. ಒಬ್ಬ ಕಳ್ಳ 80 kg ತೂಕ ಇರ್ತಾನೆ, 5 ಅಡಿ ಎತ್ತರ ಇರ್ತಾನೆ. ಆ ಪೆನ್ನಿಗೂ ಕಳ್ಳನಿಗೆ ಸಂಬಂಧ? ಅಥವಾ ಇನ್ನೊಂದು ಹೇಳ್ತೇನೆ ನೋಡಿ, ಒಂದು ಪುಸ್ತಕ ಇದೆ, ಸಣ್ಣ ಪುಸ್ತಕ. ಆ ಪುಸ್ತಕವನ್ನು ನೋಡ್ಬಿಟ್ಟು ಯಾರಾದ್ರೂ ಸಮುದ್ರ ಅನ್ಕೋತಾರ? ಇಲ್ಲ. ಅದೇ ರೀತಿಯಲ್ಲಿ ಆತ್ಮಾನಾತ್ಮಗಳಿಗೆ ಅಧ್ಯಾಸವು ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷಿ. ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ನೀ ಬ್ರಹ್ಮಜ್ಞಾನಿಗಳಪ್ಪ ಅಂದ್ಬಿಟ್ರು. ನಿನ್ನ ದೃಷ್ಟಿಯಿಂದಿಲ್ಲ, ಆದರೆ ಲೋಕದಲ್ಲಿರುವ ಎಲ್ಲ ಮಾನವರು ಅಧ್ಯಾಸ ಮಾಡ್ಕೊಂಡಿದ್ದಾರೆ. ವಿಸ್ತಾರವಾಗಿ ಅಹಮಿದಂ ಮಮೇದಂ ಅಹಮಿದಂ, ನಾನು ಮನುಷ್ಯ, ನಾನೊಬ್ಬ ಮನುಷ್ಯ ಯಾವುದನ್ನು ತಿಳ್ಕೊಂಡಿದ್ದಾರೆ? ಶರೀರವನ್ನ ನಾನು ಹಿಂದೂ, ನಾನು ಕ್ರಿಶ್ಚಿಯನ್ನು, ನಾನು ಮಹಮಡನ್, ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನನ್ಗೆ 50 ವರ್ಷ ವಯಸ್ಸಾಯ್ತು, ನನ್ಗೆ 80 ನಡೀತಾ ಇದೆ. ಈ ವ್ಯವಹಾರವಿದೆಯೋ ಏನೋ ಇದೆ. ಯಾವುದನ್ನು ನಾನು ಅಂದ್ಕೊಂಡಿದ್ದಾರೆ ಜನಗಳು? ಶರೀರವನ್ನ. ಅದು ತಪ್ಪು, ಅದಕ್ಕೆ ಅಧ್ಯಾಸ ಅನ್ಸುತ್ತೆ. ಏನ್ ಸ್ವಾರಸ್ಯ ಅಂದ್ರೆ, ಅಧ್ಯಾಸದಲ್ಲಿದ್ದರು, ಇಡೀ ತಮ್ಮ ಜೀವನವೆಲ್ಲ ಅಧ್ಯಾಸಮಯವಾಗಿದ್ದರು, ಅಧ್ಯಾಸ ಗೊತ್ತಾಗ್ತಾ ಇಲ್ಲ. ಇದು ಅಧ್ಯಾಸದ ಮಹಿಮೆ. ಎಲ್ಲರನ್ನೂ ಅಧ್ಯಾಸವು ಆವರಿಸಿಬಿಟ್ಟು ಪಾಪ ಅವರಿಗೆ ಇದು ಅಧ್ಯಾಸ, ಇದು ಅವಿದ್ಯಾ, ಇದು ತಪ್ಪು ತಿಳುವಳಿಕೆ, ಇದನ್ನು ಕಳ್ಕೊಳ್ಬೇಕು ಅನ್ನುವಂಥ ಇಚ್ಛೆಯೇ ಬಾರದಂತೆ ಮಾಡಿಬಿಟ್ಟಿದೆ. ಯಾವುದು? ಅಧ್ಯಾಸ. ಇದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಪೂಜ್ಯ ಸದ್ಗುರುಗಳು.
ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು 50-60 ಜನ ಇದ್ದಾರೆ. ಅವ್ರಿಗೆ ಆಳ್ಬೇಕು. ಗಂಡ ಹೆಂಡತಿ ಮಕ್ಕಳು ಇಟ್ಕೊಂಡು ಸಾಕ್ತಾ ಇದ್ದಾನೆ. ಆ ಯಜಮಾನ ತನ್ನ ಆಳಿಗೆ 2 ಕಾರ್ ಕೊಟ್ಟಿದ್ದಾನೆ. ಹೆಂಡತಿಗೊಂದು ಕಾರು, ಗಂಡುಗೊಂದು ಕಾರು, ಮಕ್ಕಳಿಗೆಲ್ಲ ಸ್ಕೂಲ್ ಫೀಸ್ ಕೊಡ್ತಾ ಇದ್ದಾನೆ. ಅದರಲ್ಲಿ ಆ ವಂಶ ಪರಂಪರೆಯಿಂದ ಅವನ ತಂದೆ ಆಳು ಸತ್ತೋದ, ಮಕ್ಕಳಿದ್ದಾರೆ, ಮಕ್ಕಳು ಸತ್ತೋದ್ರು, ಮೊಮ್ಮಕ್ಕಳಿದ್ದಾರೆ. ಆ ವಂಶ ಪರಂಪರೆಯಲ್ಲಿ 5-6 ಜನರೇಷನ್ ಆಗಿದೆ. ಅವರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾನೆ. ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ನಾವು ದಾಸರು, ನಾವು ಆಳುಗಳಾಗಿದ್ದೇವೆ ಯಜಮಾನ ಮನೆಯಲ್ಲಿ. ಈ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯವೇ ಇಲ್ಲ ಎನ್ನುವಂತಹ ಕಲ್ಪನೆ ಬಾರದೇ ಇರುವಂತೆ ದುಡ್ಡು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಒಂದ್ ದಿವಸ ಆ ಅವಳ ಮಗಳ ಮದುವೆ ಹೋಗ್ಬೇಕು ಸ್ವಾಮಿಯಿಂದ. ಹೋಗ್ಬೇಡ ನೀನು, ನಾನು ನಾಳೆ ಮೈಸೂರಿಗೆ ಹೋಗ್ಬೇಕಾಗಿದೆ, ನೀ ಇಲ್ಲೇ ಮನೆ ಬಿದ್ದಿರು ಅಂತಂದ. ಆಗ ಅವನಿಗೆ ಬುದ್ಧಿ, ಓಹೋ, ನಾವು ತಲೆಮಾರಿನಿಂದ ಈ ಯಜಮಾನರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇವೆ, ನಮ್ಗೆಲ್ಲ ಅನುಕೂಲವನ್ನು ಮಾಡ್ಕೊಡ್ತಾ ಇದ್ದಾರೆ. ಆದರೆ ನಾವು ದಡ್ಡರು, ಯಾಕೆ ಸ್ವಾತಂತ್ರ್ಯವೇ ಇಲ್ಲ. ಅವನಿಗೆ ನಾವು ಸ್ವಾತಂತ್ರ್ಯವಿಲ್ಲ ಅಂತ ಕಲ್ಪನೆ ಬಾರದೇ ಇರುವಂತೆ ಎಲ್ಲ ಅನುಕೂಲವನ್ನು, ಎಲ್ಲಾ ಮಕ್ಕಳು ಮೊಬೈಲ್ ಕೊಡ್ತಾನೆ ಯಜಮಾನ ಆಳಿಗೆ. ಯಾಕೆ? ಫೋನ್ ಮಾಡ್ಕೊಳ್ಳೆ ಬರಬೇಕು ಅಂತ. ಆ ಸೇವಕನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಪರಾಧೀನನಾಗಿದ್ದೇನೆ, ಸ್ವಾತಂತ್ರ್ಯವಿಲ್ಲ ಅಂತ ಗೊತ್ತಾಗ್ಲೇ ನಾನು. ಹಾಗೆ ಅಧ್ಯಾಸ ಏನ್ ಮಾಡಿದೆ ಗೊತ್ತಾ? ಎಲ್ಲರನ್ನು ಎಲ್ಲ ದರ್ಶನಕಾರರನ್ನು, ಎಲ್ಲ ತಪಸ್ವಿಗಳನ್ನು, ಎಲ್ಲ ಯೋಗಿಗಳನ್ನು, ಎಲ್ಲ ಸಿದ್ಧಪುರಿ ಆವರಿಸ್ಕೊಂಡ್ಬಿಟ್ಟಿದೆ. ನಾನಿಂಥ ಮಹಾಯೋಗಿ ಅಂತ ಹೇಳ್ತಾನೊಬ್ಬ, ನಾನಿಂಥ ಸಮಾಜ ಸಾಧನೆ ಮಾಡಿದವನು ಅಂತಾನೆ. ನಾನು ಯಾರು? ಈ ಹಸಿ ಹೆಣ ಶರೀರ. ಅಹಮಿದಂ, ನಾನಿಂಥವನು, ಮಮೇದಂ, ಮನೆ ನನ್ನದು, ಗಂಡ ನನ್ನವನು, ಹೆಂಡತಿ ನನ್ನವಳು, ನಂದೊಂದು ಯಾವುದು ಶರೀರ. ಶರೀರವನ್ನ ನಾನು ಅಂತ ಮಾಡಿಕೊಂಡು ಶರೀರಾಭಿಮಾನದಿಂದ ನನ್ನದು ಅನ್ನುವಂಥ ವ್ಯವಹಾರ ನೈಸರ್ಗಿಕವಾಗಿ ನಡೀತಾ ಇದೆ. ನೋಡಿ, ಅಧ್ಯಾಸ ಎಷ್ಟು ಬುದ್ಧಿವಂತ ಅಂದ್ರೆ, ಯಾರಿಗೂ ಕೂಡ ನಾನಿದ್ದೇನೆ ಎನ್ನುವಂತಹ ಕಲ್ಪನೆಯೇ ಬರಬಾರದು. ಅಷ್ಟೊಂಬಿಡಿ, ಮೈ ಅನ್ಕೊಂಬಿಡಿ. ಅದನ್ನು ಕಿತ್ತಾಕ್ತಾ ಇದ್ದ ಶಂಕರಾಚಾರ್ಯರು. ಅಪ್ಪ ಮಾನವರೇ, ನೀವು ಅಧ್ಯಾಸ ಕೂಪದಲ್ಲಿ ಮುಳುಗಿಬಿಟ್ಟಿದ್ದೀರ. ನೀವು ತಪಸ್ಸಿಗಳಾಗಿರಬಹುದು, ಮಹಾ ವೇದಾಧ್ಯಯನ ಸಂಪನ್ನರಾಗಿರ್ಬಹುದು, ಪಂಡಿತೋತ್ತಮರಾಗಿರ್ಬಹುದು, ಸನ್ಯಾಸಿ ಪುಂಗವರಾಗಿದೆ. ಏನಾದ್ರಂತೆ ನಿಮ್ಮ ಜೊತೆಯಲ್ಲಿ ಅಧ್ಯಾಸ ಇದೆ. ಏಕೆಂದರೆ ನೀವು ವಿಚಾರವನ್ನೇ ಮಾಡಿಲ್ಲ, ವಸ್ತು ತಂತ್ರಜ್ಞಾನವನ್ನ ಪಡೆದುಕೊಂಡಿಲ್ಲ. ಎಲ್ಲಿಯವರೆಗೆ ವಸ್ತು ತಂತ್ರಜ್ಞಾನದ ವಿಚಾರ ಮಾಡುವುದಿಲ್ಲವೋ ಅಲ್ಲಿವರೆಗೂ ಕೂಡ ಅಧ್ಯಾಸವಿದೆ ಅಂತಲೇ ಅರ್ಥವಾಗಿಲ್ಲ. ನನಗೆ ಅಧ್ಯಾಸವಿದೆ ಅಂತಲೇ ಗೊತ್ತಿಲ್ಲದೆ ಹೋದ್ರೆ ಕಳ್ಕೊಳ್ಳೋದು ಹೇಗೆ ಬಂತು? ನಂಗೆ ತಲೆನೋವಿದೆ ಅಂತಲೇ ಗೊತ್ತಿಲ್ಲ ಅಂದ್ರೆ ಯಾಕೆ ಡಾಕ್ಟರ್ ಹೋಗ್ತೇನೆ ನಾನು? ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮೊಟ್ಟ ಮೊದಲಿಗೆ ಎಲ್ಲಾ ವ್ಯವಹಾರಗಳು ಅಧ್ಯಾಸ ಪುರಸ್ಸರ ಅನ್ನುವುದನ್ನು ತೋರಿಸ್ಕೊಟ್ಟಂತಹ ಧೀರರು. ಇದನ್ನ ಅರ್ಥ ಮಾಡಿಕೊಂಡು ಅತ್ಯಂತ ಸುಂದರವಾಗಿ ತಿಳಿಸಿದಂತಹ ಮಹಾತ್ಮರು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ನೋಡಿ, ಎಷ್ಟು ಜನ ಗುರುಗಳಿದ್ದಾರೋ, ಎಷ್ಟು ಮಠಮಾನ್ಯಗಳಿವೆಯೋ, ಎಷ್ಟು ಆಶ್ರಮಗಳಿವೆಯೋ, ಎಷ್ಟು ಗುರುಕುಲವಿದೆಯೋ, ಎಲ್ಲಾ ಕಡೆಗಳಲ್ಲಿಯೂ ಅಧ್ಯಾಸ ಇಟ್ಕೊಂಡೇ ವ್ಯವಹಾರ. ಅವ್ರಿಗೆ ಗೊತ್ತೇ ಇಲ್ಲ ಅಧ್ಯಾಸವಿದೆ, ಅಧ್ಯಾಸದಿಂದ ವ್ಯವಹಾರ ನಡೀತಾ ಇದೆ. ಅಧ್ಯಾಸವೇ ನಮಗೆ ಮೃತ್ಯು. ಅಧ್ಯಾಸವಿರುವುದರಿಂದ ಪುನರ್ಜನ್ಮ ಗ್ಯಾರಂಟಿ.
ಯಾರಿಗೂ ಗೊತ್ತಿಲ್ಲ. ಶಂಕರಾಚಾರ್ಯರಂತಹ ಮಹಾತ್ಮರು ಬಂದು, ಅಪ್ಪ ವ್ಯವಹಾರವನ್ನು ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ವಿವೇಕವನ್ನ ಮಾಡ್ಕೊಳ್ಳಿ. ನೀವು ದೇಹಕ್ಕೂ ನಿಮಗೂ ಸಂಬಂಧವಿದೆಯಾ? ದೇಹ ಎನ್ನುವಂತಹದ್ದು ಪಂಚಭೂತಗಳ ಕಾರ್ಯವಾದ ಅಚೇತನವಾದ ಅನಾತ್ಮವಾದ ಪದಾರ್ಥವಲ್ವೇ? ಹೇಳಿ. ಆತ್ಮಾನಾತ್ಮ ವಿವೇಕವನ್ನ ಮಾಡಿಕೊಳ್ಬೇಕು ಎನ್ನುವಂತ ಉಪದೇಶವನ್ನ ಪ್ರಪ್ರಥಮವಾಗಿ ಮಾಡಿದಂಥವರೇ ಶಂಕರಾಚಾರ್ಯರು. ಬಹಳ ಜೋರಾಗಿದೆ. ಇವತ್ತು ಗುರುಗಳ ವಾಕ್ಯ ಶುರು ಮಾಡ್ಬಿಡ್ತೇನೆ ನೋಡಿ. ಸುಗಮ ವ್ಯಾಖ್ಯಾನ ಪ್ರಾರಂಭ ಮಾಡ್ತಾ ಇದ್ದೇನೆ. ಒಂದು ವಿಚಾರ ಅವತರಣಿಕ. ವಿಚಾರ ಮಾಡುವುದು ಪೀಠಿಕೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ನಮೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಭಗವಾನ್ ಬಾದರಾಯಣಃ ವೇದಾಂತ ಮೀಮಾಂಸಾಂ ಆರಭಮಾಣಃ ಬ್ರಹ್ಮವಿದಾಪ್ನೋತಿ ಪರಂ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಇತ್ಯಾದಿ ಶ್ರುತಿ ಸಮರ್ಪಿತಂ ನಿಶ್ರೇಯಸ ಪ್ರಯೋಜನಂ ಬ್ರಹ್ಮಜ್ಞಾನಂ ಸಪರಿಕರಂ ನಿರೂಪಯನ್ ಶಾಸ್ತ್ರಾದೌ ಸೂತ್ರಯಾಮಾಸ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ. ಬಾಬಾ ಏನ್ ಸಕ್ತಾ ಇದೆ ಗುರು ವಾಕ್ಯ ಸ್ವಾಮಿ? ಯಾರು ಹೇಳಿಲ್ಲ. ಇವತ್ತೇನಾಗಿದೆ, ಸತ್ಯ ಸಂಶೋಧನೆ ಮಾಡುವಂತವನಿಗೆ ಅವಕಾಶವಿಲ್ಲ. ಸತ್ಯವನ್ನು ಹೇಳ್ತೇವೆ ಅಂದ್ರೆ ಕಲ್ಲು ಹೊಡಿತಾರೆ. ಪಾಪ ಜನಗಳ ಸ್ವಭಾವ ಅಷ್ಟೇ, ಬಹಳ ಅನ್ಯಾಯ ನೋಡಿ. ಓಂ ನಮೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ. ನಮಸ್ಕಾರ ಹಾಕ್ಬಿಟ್ಟು ಶರ್ಮ ಭಗವಾನ್ ಬಾದರಾಯಣ. ನೋಡಿ, ಪೂಜ್ಯ ಸದ್ಗುರುಗಳು ಸೂತ್ರಕಾರರಾದ ಬಾದರಾಯಣಾಚಾರ್ಯರನ್ನ ಭಗವಾನ್ ವಾಸುದೇವ ಶ್ರೀಕೃಷ್ಣ ಪರಮಾತ್ಮ, ಭಗವಾನ್ ಗೀತಾಚಾರ್ಯ, ಭಗವಾನ್ ರಮಣ ಮಹರ್ಷಿ, ಭಗವಾನ್ ಬಾದರಾಯಣ. ಇಷ್ಟೊಳ್ಳೆ ವಿಶೇಷಣ ಇದು. ಅಚತುರ್ವದನೋ ಬ್ರಹ್ಮ ವಿಬಾಹುರ ಪರೋ ಹರಿ ಅಪಾದಲೋಚನ ಶಂಭು. ಭಗವಾನ್ ಬಾದರಾಯಣ, ಭಗವಾನ್ ಬಾದರಾಯಣ ಆಚಾರ್ಯರು ವೇದಾಂತ ಮೀಮಾಂಸಾಂ, ವೇದಾಂತ ವಿಚಾರವನ್ನ ಬ್ರಹ್ಮ ಮೀಮಾಂಸೆಯನ್ನ ಆರಭಮಾಣ, ಪ್ರಾರಂಭ ಮಾಡುತ್ತಾ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರವನ್ನ ರಚನೆ ಮಾಡಿದ್ದಾರೆ ಎಂದು. ಇದೊಂದು ಸ್ವಾರಸ್ಯ ಇದೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂಥ ಸದ್ಗುರುಗಳು ಅಖಂಡ ಭಾರತದಲ್ಲಿ ಖಂಡಿತ ಇಲ್ಲ ಕಂಡ್ರೆ. ಎಲ್ಲರೂ ದೊಡ್ಡವರೇ. ಎಲ್ಲರ ಪಾದ ಪದ್ಮಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ತುಂಬಾ ಸಂತೋಷ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂಥ ಬ್ರಹ್ಮನಿಷ್ಠರು, ವೇದಾಂತ ವ್ಯಾಖ್ಯಾನಕಾರರು, ನಭೂತೋ ನ ಭವಿಷ್ಯ. ಒಂದ್ ಮಾತು ಪಾಠ ಮಾಡುವಾಗ ಹೇಳಿದ್ರು, ಇದು ಬಹಳ ಆಳವಾದ ವಿಚಾರ, ಪುನಃ ನಾಳೆ ತಗೋತೇನೆ. ಏನು ಇದಕ್ಕೆ ಹೆಸರು? ಜಿಜ್ಞಾಸಾಧಿಕರಣಂ. ಹೌದಾ? 191, 192 ಅಧಿಕರಣ ಇದೆ. ಅಧಿಕರಣ ಅಂದ್ರೇನು? ವಿಷಯೋ ವಿಷಯಶ್ಚೈವ ಅಪೂರ್ವ ಪಕ್ಷಸ್ಥೋತ್ತರ ನಿರ್ಣಯಶ್ಚೇತಿ ಸಿದ್ಧಾಂತ ಪಂಚಾಧಿಕರಣಂ ಸ್ಮೃತಂ. ಇದು ನ್ಯಾಯ. ವಿಷಯ ವಾಕ್ಯ, ಸಂಶಯ, ಪೂರ್ವ ಪಕ್ಷ, ಉತ್ತರ ಪಕ್ಷ, ಸಿದ್ಧಾಂತ. ಈ 5 ಕೂಡ ಪ್ರತಿಯೊಂದು ಅಧಿಕರಣಕ್ಕೂ ಇರಬೇಕು. ಇದು ಜಿಜ್ಞಾಸಾಧಿಕರಣಂ ಏಕಸೂತ್ರಾತ್ಮಕಮಧಿಕರಣಂ. ಒಂದೇ ಒಂದು ಸೂತ್ರದಿಂದ ರಚಿತವಾಗಿರುವಂಥ ಅಧಿಕರಣ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಒಂದು ಸೂತ್ರ. ಆ ಒಂದು ಸೂತ್ರದಿಂದ ಒಂದು ಅಧಿಕರಣ ಸಿದ್ಧವಾಗಿದೆ. ಇದಕ್ಕೇನು ಹೆಸರು?
ಜಿಜ್ಞಾಸಾಧಿಕರಣಂ. ಈ ಸೂತ್ರಕ್ಕೆ ವಿಷಯವಾಕ್ಯ, ಈ ಅಧಿಕರಣಕ್ಕೆ ವಿಷಯವಾಕ್ಯ, ಸಂಶಯ, ಪೂರ್ವಪಕ್ಷ, ಉತ್ತರ ಪಕ್ಷ, ಸಿದ್ಧ, 5 ಹೇಳಬೇಕು. ಇದನ್ನ ಭಾಷ್ಯಕಾರ ಶಂಕರಾಚಾರ್ಯರವರು ಸೂಚಿಸಿದ್ದಾರೆ. ಆದರೆ ಯಾರೂ ಗುರುತಿಸಿಲ್ಲ ಅಂತ ಹೇಳ್ತಾ ಇದ್ದೆ, ಅದನ್ನು ಬರೀತಾ ಇದ್ದೆ. ಈ ಅಧಿಕರಣಕ್ಕೆ ವಿಷಯವಾಕ್ಯ ಯಾವುದು? ಯಾವ ಅಧಿಕರಣಕ್ಕೆ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಎನ್ನುವ ಜಿಜ್ಞಾಸಾಧಿಕರಣಕ್ಕೆ ವಿಷಯವಾಕ್ಯ ಯಾವುದಪ್ಪ ಅಂತಂದ್ರೆ, ಬ್ರಹ್ಮವಿದಾಪ್ನೋತಿ ಪರಂ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅವಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ ಎನ್ನುವಂತಹದ್ದು ವಿಷಯವಾಕ್ಯ. ಒಂದು ತೈತ್ರಿಯ, ಒಂದು ಮುಂಡಕ, ಒಂದು ಬೃಹದಾರಣ್ಯಕ. ಈ 3 ಮಂತ್ರಗಳಲ್ಲಿ ಬ್ರಹ್ಮ ಶಬ್ದ ಬಂದಿದೆ ನೋಡಿ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮ, ಬ್ರಹ್ಮವಿತ್, ಬ್ರಹ್ಮ ಆತ್ಮತ್ವೇನ ವೇತ್ತೀತಿ ಬ್ರಹ್ಮವಿತ್, ಬ್ರಹ್ಮ ಶಬ್ದ ಬಂದಿದೆ. ಮುಂಡಕದಲ್ಲಿ ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ, ಯಾರೇ ಆಗಲಿ ಬ್ರಹ್ಮವನ್ನ ತಾನೆಂದು ತಿಳಿದುಕೊಂಡರೆ ಬ್ರಹ್ಮವೇ ಆಗಿರ್ತಾನೆ. ಬೃಹದಾರಣ್ಯಕದಲ್ಲಿ ಅಭಯಂ ವೈ ಬ್ರಹ್ಮ, ಅಭಯವಾದದ್ದೇ ಬ್ರಹ್ಮ ತತ್ವ. ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವ. ಈ 3 ಕಡೆಗಳಲ್ಲಿ ಬ್ರಹ್ಮ ಶಬ್ದವೂ ಇದೆ, ಬ್ರಹ್ಮ ಜ್ಞಾನವನ್ನು ಹೇಳಿ. ಈ 3 ಮಂತ್ರಗಳು ಈ ಅಧಿಕರಣಕ್ಕೆ ವಿಷಯವಾಕ್ಯ. ಇದು ಗುರುಗಳ ಸಂಶೋಧನೆ. ಇದನ್ನ ಯದ್ಯಪಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಸೂಚನೆ ಮಾಡಿದ್ದರೂ ಅದನ್ನ ಯಾವ ಪಂಡಿತರು ಕಂಡಿಡಿಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ನೋಡಿ ಬರೀತಾರೆ ಇಲ್ಲಿ, ಭಗವಾನ್ ಬಾದರಾಯಣ ವೇದಾಂತ ಮೀಮಾಂಸಾಂ. ಇಲ್ಲಿ ಗುರುಗಳು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದರು, ಬ್ರಹ್ಮ ಮೀಮಾಂಸಾಂ ಅಂತ ಹೇಳಿದೆ, ವೇದಾಂತ ಮೀಮಾಂಸಾಂ. ಆದ್ದರಿಂದಲೇ ವೇದಾಂತ ಮೀಮಾಂಸಾ ಶಾಸ್ತ್ರಸ್ಯ ವ್ಯಾಚಿಕ್ಷಾಸಿತಸ್ಯ ಇದಂ ಆದಿಮಂ ಸೂತ್ರಂ. ಶಾಂಕರ ಭಾಷ್ಯ. ಆಮೇಲೆ ನೋಡಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರಕ್ಕಿಂತ ಮುಂಚೆ ಭಗವತ್ಪಾದ ಶಂಕರ ಬರೆದಿರುವಂತಹ ಇದೆಲ್ಲ ಬಹಳ ಬಹಳ ಬ್ರಹ್ಮಾನಂದ ಕಣ್ರಿ. ನನಗೆ $1000 ಕೋಟಿ ಸಿಕ್ಕಿದ್ರು ಸಂತೋಷವಾಗುವುದಿಲ್ಲ. ಇಂಥ ಗುರುಗಳ ವಾಕ್ಯವನ್ನ ಅನುಸಂಧಾನ ಮಾಡ್ತಾ ಇದ್ದ ಬ್ರಹ್ಮಾನಂದವಾಗುತ್ತೆ. ಇಲ್ಲಿ ವೇದಾಂತ ಮೀಮಾಂಸಾಂ ಅಂದ್ಬಿಟ್ರು ಸ್ವಾಮಿಗಳು. ಯಾಕೆ ಬ್ರಹ್ಮ ಮೀಮಾಂಸಾಂ ಅಂತ ಹೇಳದೆ ವೇದಾಂತ ಮೀಮಾಂಸಾಂ ಹಾಕಿದ್ದಾರೆ ಅಂದ್ರೆ ಶಂಕರಾಚಾರ್ಯರ ಮಾರ್ಗದರ್ಶನ. ಶಂಕರರು ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಬಾದರಾಯಣಾಚಾರ್ಯರ ಪ್ರಥಮ ಸೂತ್ರಕ್ಕೆ ಪೀಠಿಕೆಯಾಗಿ ವ್ಯಾಚಿಕ್ಷಾಸಿತಸ್ಯ ವೇದಾಂತ ಮೀಮಾಂಸಾ ಶಾಸ್ತ್ರಸ್ಯ ಅಂತ ಹಾಕಿದ್ದಾರಲ್ಲ, ಅದನ್ನು ತಗೊಂಡಿದ್ದಾರೆ. ಇದನ್ನ ಪ್ರಚಾರ ಮಾಡ್ಬೇಕು. ಓದೋರಿಲ್ಲ, ಕೇಳೋರಿಲ್ಲ. ಇವತ್ತೇನಾಗ್ಬಿಟ್ಟಿದೆ, ಟಿವಿ ಮೊಬೈಲ್ ಬಂದ್ಬಿಟ್ಟು ಏನೇನೋ ಹಾಕ್ತಾ ಇರ್ತಾರೆ. ನನಗೊಂದು ಆಸೆ ಇದೆ, ಇಂಥ ಪ್ರವಚನಗಳನ್ನ 10 ಕೋಟಿ ಜನ ಕೇಳಬೇಕು. 10 ಕೋಟಿ ಎಲ್ಲ ಸನ್ಯಾಸಿಗಳು ಕೇಳಬೇಕು, ಎಲ್ಲ ಮಹಾತ್ಮರು ಕೇಳ್ಬೇಕು, ಎಲ್ಲ ಪ್ರವಚನಕಾರರು ಕೇಳ್ಬೇಕು. ಸುಮ್ಮನೆ ಕಥೆ ಹೇಳ್ಕೊಂಡು ತಮಾಷೆ ಮಾಡಿ ಕಾಲ ಹಾಕ್ಬಿಡೋದು ಅನ್ಯಾಯ. ಭಗವಾನ್ ಬಾದರಾಯಣಾಚಾರ್ಯರು ವೇದಾಂತ ಮೀಮಾಂಸೆಯನ್ನ ಪ್ರಾರಂಭ ಮಾಡುವುದಕ್ಕಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರ ಹಾಕಿದ್ದ. ಯಾಕೆ? ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವನ್ನ ಬಲ್ಲವನು ಪರಬ್ರಹ್ಮವನ್ನು ಹೊಂದುತ್ತಾನೆ. ಬ್ರಹ್ಮವಿದು ಬ್ರಹ್ಮೈವ ಭವತಿ, ಬ್ರಹ್ಮವನ್ನ ಬಲ್ಲವನು ಬ್ರಹ್ಮವೇ ಆಗಿಬಿಡ್ತಾನೆ. ಇದೇ ಮುಂತಾದ ಶ್ರುತಿಗಳಲ್ಲಿ ನಿಶ್ರೇಯಸ ಪ್ರಯೋಜನಂ, ನಿಶ್ರೇಯಸಕ್ಕೆ ಮೋಕ್ಷಕ್ಕೆ ಸಹಾಯವಾದದ್ದು ಬ್ರಹ್ಮಜ್ಞಾನ ಅಂತ ಹೇಳ್ತಾ ಇದೆ. ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಇದನ್ನ ಸಪರಿಕರಂ, ಪರಿಕರ ಸಾಧನ,
ಸಾಧನ ಸಮೇತವಾಗಿ ನಿರೂಪಣೆ ಮಾಡೋಣ ಎನ್ನುವಂತಹ ಉದ್ದೇಶದಿಂದ ಶಾಸ್ತ್ರಾದೌ ವೇದಾಂತ ಮೀಮಾಂಸಾ ಶಾಸ್ತ್ರಸ್ಯ ಆದಿಹಿ ಶಾಸ್ತ್ರಾದಿ ಶಾಸ್ತ್ರದ ಪ್ರಾರಂಭದಲ್ಲಿ ಸೂತ್ರವನ್ನ ರಚನೆ ಮಾಡಿದ್ದಾರೆ. ಏನಂತ? ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಹೇಳಿಬಿಟ್ಟು ಅಸ್ಯಾರ್ಥ ಅಂತ ಚೆನ್ನಾಗಿದೆ. ಯಾವ ಜನ್ಮದ ಪುಣ್ಯವೋ ಯಾರೋ ಮಹಾತ್ಮರು ಸುಗಮ ವ್ಯಾಖ್ಯಾನ ಮಾಡಿ ಶರ್ಮಾಜಿ ಎಂದ್ರು. ನಾನು ಒಪ್ಕೊಂಡ್ಬಿಟ್ಟೆ, ಸಂತೋಷವಾಗ್ತಾ ಇದೆ. ಎಂಥ ಭಾಗ್ಯ, ನಾವೇ ಭಾಗ್ಯವಂತರು ಅಂತ ತಿಳಿಸುತ್ತಾ ನಾಳೆ ದಿವಸ ಮುಂದುವರಿಸ್ತೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. 7 ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು, ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸಃ ಮಿಥ್ಯಾ ಪ್ರತ್ಯಯರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲಲೋಕ ಪ್ರತ್ಯಕ್ಷಃ ಅಸ್ಯ ಅನರ್ಥಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ, ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯ ಸ್ವರೂಪ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ. ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. 7 ಜೀವರ ಜೀವ, 7. ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವಾಗ 7 ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವಾಗ
ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನಿಸಿಕ. ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನಿಸಿಕ. ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು. ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು. ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ. ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ. ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು
ಬೇಗ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇ ದಯಾನಿಧಿ ಕಣ್ಣ ತೆರೆದು ಬೇಗ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಇದಕ್ಕೊ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು